ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ HSRP ಪ್ಲೇಟ್ ಏನು ಕಂಪಲ್ಸರಿ ಸರ್ಕಾರದವರು ಅಪ್ಲೈ ಮಾಡಬೇಕು ಅಂತ ಹೇಳಿದರು, ಅದ್ರ ಬಗ್ಗೆ ಒಂದು ಅಪ್ಡೇಟ್ ಇದೆ, ತಿಳ್ಕೊಳ್ಳೋಣ ಬನ್ನಿ. ಫೆಬ್ರವರಿ 17 ಒಳಗಡೆ ಯಾರ್ಯಾರು HSRP ಹೊಸ ಪ್ಲೇಟ್ಗೆ ಅಪ್ಲೈ ಮಾಡಿಲ್ವೋ ಅವ್ರಿಗೆಲ್ಲ ಸರ್ಕಾರದವರು 1,000 ಇಲ್ಲ 2,000 ದಂಡ ಹಾಕ್ತೀವಿ ಅಂತ ಹೇಳಿದರು. ಈ ಒಂದು HSRP ಪ್ಲೇಟ್ಗೆ ಎರಡು ರೀತಿಲಿ ಅಪ್ಲೈ ಮಾಡ್ಬೋದಾಗಿತ್ತು. ಒಂದು, ನೀವು ಗಾಡಿಯಲ್ಲಿ ತೊಗೊಂಡಿದ್ದೀರ ಆ ಶೋರೂಮಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಇನ್ನೊಂದು, ಆನ್ಲೈನ್ ಅಪ್ಲೈ ಮಾಡ್ಬೋದಾಗಿತ್ತು. ಎಷ್ಟೋ ಜನಕ್ಕೆ ಶೋರೂಮ್ಗೆ ಹೋಗಿ ಅಪ್ಲೈ ಮಾಡಿರೋರಿಗೆ ರೆಸಿಪ್ಟ್ ಸಿಕ್ಕಿರುತ್ತೆ, ಮತ್ತು ಆನ್ಲೈನಲ್ಲಿ ಅಪ್ಲೈ ಮಾಡಿರೋರಿಗೆ ಅದೇನು ಅಕ್ನಾಲೇಜ್ಮೆಂಟ್ ಪ್ರಿಂಟೌಟ್ ತೊಗೊಂಡು ಇಟ್ಕೊಂಡಿರ್ತಾರೆ. ಸೊ ಅಂಥವ್ರಿಗಿನ್ನೂ ಪ್ಲೇಟ್ ಇನ್ನೂ ಸಿಕ್ಕಿರೋದಿಲ್ಲ, ಬಟ್ ಬುಕ್ ಅಂತೂ ಮಾಡಿರ್ತಾರೆ. ಅಂಥವ್ರಿಗೂ ದಂಡ ಬೀಳುತ್ತಾ ಅಂದರೆ ಇಲ್ಲ, ಖಂಡಿತ ಬೀಳೋದಿಲ್ಲ. ಯಾಕಂದರೆ ನಿಮ್ಮ ಹತ್ರ ಅಪ್ಲೈ ಮಾಡಿರೋ ಅಂಥ ರೆಸಿಪ್ಟ್ ಇರುತ್ತೆ, ಮತ್ತು ನೀವು ಆನ್ಲೈನಲ್ಲಿ ಬುಕ್ ಮಾಡಿದರೆ ನಿಮಗೆ ಅಕ್ನಾಲೇಜ್ಮೆಂಟು ಪ್ರಿಂಟೌಟ್ ತೊಗೊಂಡಿರ್ತೀರಲ್ಲ, ಅದನ್ನು ನೀವು ಟ್ರಾಫಿಕ್ ಪೊಲೀಸರಿಗೆ ತೋರಿಸೋದ್ರಿಂದ ನಿಮಗೆ ಅವ್ರು ಯಾವುದೇ ರೀತಿಯ ಒಂದು ದಂಡವನ್ನು ಹಾಕೋದಿಲ್ಲ. ಯಾಕಂದರೆ ಇದು ಅಪ್ಲೈ ಮಾಡಿದ್ಮೇಲೆ HSRP ಪ್ಲೇಟ್ ಅದು ಬರೋದಕ್ಕೆ ಸುಮಾರು ಕೆಲವರಿಗೆ 15 ಡೇಸು ಇಲ್ಲ 1 ಮಂತ್ ತೊಗೊತಾ ಇದೆ. ಸೊ ನೀವು ರೆಸಿಪ್ಟನ್ನು ಇಟ್ಕೊಂಡಿರಬೇಕು. ಇಲ್ಲಾಂದರೆ ಆನ್ಲೈನಲ್ಲಿ ಅಪ್ಲೈ ಮಾಡಿರೋ ಪ್ರಿಂಟೌಟ್ ಇಟ್ಕೊಂಡು ಅದನ್ನು ನೀವು ಟ್ರಾಫಿಕ್ ಪೊಲೀಸರು ತೋರಿಸಿದ್ರೆ ನಿಮಗೆ ಯಾವುದೇ ರೀತಿಯ ಒಂದು ದಂಡ ಹಾಕೋದಿಲ್ಲ ಅವರು. ಇನ್ನು ಕೆಲವರಿಗೆ ಆನ್ಲೈನಲ್ಲಿ ಅಪ್ಲೈ ಮಾಡಿರ್ತಾರೆ, ಅವ್ರಿಗೆ ಸರ್ವರ್ ಪ್ರಾಬ್ಲಮಿಂದ ಪ್ರಿಂಟೌಟ್ ತೊಗೊಳೋದಕ್ಕಾಗಿರಲ್ಲ. ಸೊ ಅಂಥವ್ರಿಗೆ ಮೊಬೈಲ್ಗೆ ಮೆಸೇಜ್ ಬಂದಿರುತ್ತೆ, ಈ ಥರ ಆನ್ಲೈನಲ್ಲಿ ಅಪ್ಲೈ ಆಗಿರೋ ಮೆಸೇಜ್ ಬಂದಿರುತ್ತೆ, ಅದನ್ನು ತೋರಿಸಿದ್ರು ನಿಮಗೆ ಯಾವುದೇ ರೀತಿ ದಂಡ ಬೀಳೋದಿಲ್ಲ. ಇದಾಗಿತ್ತು ಇವತ್ತಿನ HSRP ಬಗ್ಗೆ ಲೇಟೆಸ್ಟ್ ಅಪ್ಡೇಟ್. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.